ತೊಟ್ಲಕ್ಕೆ ಬರ್ತೀರೇನ್ರಿ ಅತ್ತಿ ನೀವು? ಅಯ್ಯವ್ವ ನಾ ಎಲ್ಲಿ ಬರ್ಲಿ ಅವ ತೊಟ್ಲಕ್ಕೆ? ಅದ್ಯಾಕೆ ಹಂಗೆ ಮಾಡ್ತೀರಿ? ಅಲ್ಲ ಹೇಳೋಗಿದ್ರಲ್ಲ ನಿಮಗೂ ಬರ್ತೀರೇನಂತ ಕೇಳಿದೆ. ಒಲ್ಲೆ ಇವ ನಾ ಎಲ್ಲಿ ಬರ್ಲಿ? ಬೇಕು ಬೇಡ ಹೇಳೋಗ್ಯಾರ ಅವರು. ನಾ ಇದ್ರ ಕರೆಣನೆ ಹೋಗೇ ಬಿಡ್ಲಿ ನಂಗೆ ಬೇರಾಗಿ ಕರಿದ ಕಾಯಿ ತಳ್ತಾಳನೋ ಅನ್ನೋರ್ಗತ್ತೆ. ನನಗೆ ಆಗಲ್ವ ಇವ, ನಾ ಎಲ್ಲಿ ಬರಂಗಿಲ್ಲ ನೋಡು. ಬಿಡ್ರಿ ಆದ್ರೆ ಬರಬೇಡ್ರಿ. ಬೇಕು ಬೇಡ ಹೇಳೋಗ್ಯಾರ ಅನ್ಬೇಡ್ರಿ. ಮನೆಗೆ ಬಂದು ಇಬ್ರು ಅತ್ತಿ ಸೊಸಿ ಬಂದು ಹೇಳೋಗ್ಯಾರ. ಮತ್ತೆ ಹೆಂಗೆ ಹೇಳ್ಬೇಕ್ರಿ? ಯವ್ವ ಹೌದು, ಅತ್ತಿ ಸೊಸಿ ಮನಿತನ ಬಂದು ಹೇಳೋಗ್ಯಾರಲ್ಲ. ನೀವು ಹೋಗು, ಮೊದಲು ಕಾಯ್ತಿರ್ತೀನಿ ನೋಡಿ ನೀನು. ಯಾರ ಬಂದು ಊಟ ಕೇಳ್ತಾರನ ನಾ ಅವ್ರ ಮನೆಗೆ ಹೋಗ್ಲೇನ ಅಂತೇಳಿ. ನಮಗೆ ಆಗಂಗಿಲ್ಲ ತಾಯಿ ಹಂಗ. ಹೋಗಿ ಬಾ ನೀನು. ಅಯ್ಯಯ್ಯ ಹೆಂಗೆ ಮಾತಾಡ್ತಿರಲ್ರಿ ಅತ್ತಿ? ನಿಮಗರ ಇದು ಸರಿ ಅನಿಸ್ತದನ್ರಿ ಮಾತಾಡೋದು? ಅಲ್ಲ ದೊಡ್ಡವ್ರಿದ್ದಾರ ಮನಿತನ ಬಂದು ಹೇಳೋಗ್ಯಾರ. ಹೋಗುಮೇನ್ರಿ ತೊಟ್ಲಕ್ಕೆ? ನಾ ಅಂತೂ ಹೋಗ್ತೀನಿ ಬಿಡ್ರಿ. ನೀವು ಬರ್ತೀರೇನಂತ ಕೇಳಿದ್ರಿ ಇಂಥ ಮಾತಾಡ್ತೀರಿ ಅಂದ್ರೆ ಬಾರಿ ಆಯ್ತಾಳ ನಿಮ್ಮದು. ಹೌದು, ನಾ ಮಾತಾಡೋದು ಯಾವುದು ಸರಿ ಬರಂಗಿಲ್ಲ ನಿನಗೆ. ನನಗೆ ಗಂಟು ಬೀಳ್ಬರ್ತಂಗಿ. ನೀವು ಓತಿಯಲ್ಲ ಹೋಗಿ ಬಾ. ನನಗೆ ಆಗಂಗಿಲ್ಲ. ಯಾಕೆ ಮನ್ಯಾಗ ನಾ ಇದ್ನಿಂದ್ರೆ ಅಡುಗೆ ಮಾಡ್ದು ಬರ್ತದ ಅಂತೇಳಿ ನಾನು ದಬ್ಬೆ ಹಾಕೊಂಡು ಹೋಗ್ಬೇಕಂತ ಮಾಡಿ ಏನು? ಏವ್ವ ತಾಯಿ, ನಿನ್ನ ಜೊತೆ ಮಾತಾಡೋದ ಒಂದು ದೊಡ್ಡ ನನಗೆ ಯುದ್ಧ ಗೆದ್ದಂಗೆ ಆಗ್ತದ. ಆಯಿತು, ಏನು ಬಕ್ರಿ ಮಾಡಿಟ್ಟುವಲ್ಲ ನಿಮಗೆ? ಮಾಡಿಟ್ಟೆ ಹೋಗ್ತೀನಿ ಅಡುಗೆನ. ಏವ್ವ ಬೇಕಾಗಿಲ್ಲ ತಾಯಿ, ನೀ ಹಿಂಗಂದು ನನ್ನ ಸಂಬಂಧ ಅಡುಗೆ ಮಾಡೋದ ಬೇಡ. ನಾ ಏನಿದ್ದು ತಿಂತೀನಿ, ನನ್ನ ತಲೆನೇ ಕೆಡ್ಸ್ಕೊಬೇಡ ನೀವು ಒಟ್ಟ. ಹಿಂಗಂತೀರಿ ಆಮೇಲೆ ಅಡುಗೆ ಮಾಡಿಟ್ಟೋಗಿಲ್ಲ ಅಂತೀರಿ. ಬಕ್ರಿ ಮಾಡ್ತೀನಿ ನೋಡು. ಬೇಕಾಗಿಲ್ಲೇನು, ನೀ ಏನು ಅಡುಗೆ ಮಾಡಬೇಡ ನನ್ನ ಸಂಬಂಧ. ಏವ್ವ ಅಡುಗೆ ಮಾಡಿಡ್ಲಾರ ಹೋದ್ನಿ ಅಂದ್ರೆ ನೀ ಬಿಡ್ತೀಯಾ? ಸದ್ಯ ಓದ್ತದ ಮಗಳು ಫೋನು. ನಾವು ಹೊರಗೆ ಹೋಗೋದ ಕಾಯ್ತಿರ್ತೀವಿ. ಅಡುಗೆ ಮಾಡ್ಲಾರ ಹೋದ್ನಿ ಅಂದ್ರಂತೂ ಮತ್ತೆಷ್ಟು ನನ್ನ ತಿಂದು ಏನೋ ಅಂತಾರಲ್ಲ ಹಂಗೆ ಮಾಡ್ತೀರಿ ನೀವು. ಒಂದೆರಡು ಬಡ್ದಿಟ್ಟು ಹೋಗ್ತೀನಿ ಬಕ್ರಿ. ಏನು ಮಾಡಲಿ ಮತ್ತೆ? ಬರ್ತಾಳಣ ಅಂತ ನಾ ಮಾಡಿದ್ರ ಏನೋ ವಟ ಅಂತೀಯಲ್ಲ, ಹಂಗೆ ಅಂದಿಟ್ಟು ಅಡುಗೆ ಮಾಡ್ಬಿಡವ ಯವ್ವ. ನನಗೆ ಒಟ್ಟಿಗೆ ಎತ್ತಂಗ್ಲದು, ಹೊಟ್ಟೆ ಕಡಿತದ ನನಗೆ. ಸುಮ್ಮನೆ ನೀ ಅಡುಗೆನೂ ಮಾಡ್ಬೇಡ, ಏನೂ ಮಾಡ್ಬೇಡ, ಹೋಗಿ ನೀ ಸುಮ್ಮ. ನಾ ಏನಂದಿನ್ರಿ ವಟ ಬಕ್ರಿಗೆ ಪಲ್ಯ ಏನು ಮಾಡಲಿ ಅಂತ ವಿಚಾರ ಮಾಡ್ಲಿಕತ್ತಿದ್ದೆ. ನಾವು ಯಾವ್ದಾರ ಫಂಕ್ಷನ್ಗೆ ಹೋಗೋದಿರಲಿ ಒಟ್ಟು ಅಡುಗೆ ಮಾಡಿಟ್ಟು ಹೋಗಬೇಕು ನಮ್ಮ ಹಣೆ ಬರ್ದಾಗ. ಒಟ್ಟ ಮಂದಿ ಎಷ್ಟು ಚಂದ ಅಡುಗೆ ಮಾಡ್ಲಾರ್ದ ಮನ್ಯಾಗ ಊಟಕ್ಕೆ ಎಲ್ಲರಿಗೆ ಹೇಳ್ಯಾರಂದಾಗನೇ ಮಂದಿನೇ ಓದ್ತಿರ್ತಾರೆ. ಮನ್ಯಾಗ ಒಂಚೂರು ಅಡುಗೆ ಮಾಡ್ತಿರಂಗಿಲ್ಲ. ನಮ್ಮ ಮನ್ಯಾಗ ಅದು ಇಲ್ಲ ಒಟ್ಟ ಒಬ್ರು ಇಲ್ಲ ಒಬ್ರು ಬಿಡೋದು, ನಾವು ಅವ್ರಿಗೆ ಅಡುಗೆ ಮಾಡಿಟ್ಟು ಹೋಗೋದು. ಹಣೆ ಬರ ಇದ್ರಾಗ ಬಂತು ಬರೀ. ಹಲೋ ಗೀತಾ, ಆರಾಮಿದ್ದೀಯಾವ? ಅವ್ವ ಆರಾಮಿದ್ದಿ ನೋಡು. ಏನು ಮಾಡ್ಲಿಕತ್ತಿ? ಏನಿಲ್ಲವಾ, ಈಗ ನಾಷ್ಟ ಆಯ್ತಾ? ಸುಮ್ಮ ಕೂತಿದ್ ನೋಡು. ನಿಂದು ನಾಷ್ಟ ಆಯ್ತವ? ಆಯ್ತವ, ನಂದು ಆಯ್ತು. ವೈನಿ ಏನು ಮಾಡ್ಲಿಕತ್ತ? ತೊಟ್ಲಕ್ಕೆ ತಯಾರಾಗಳ ಹೋಗಿ ಗಂಡ ಮಕ್ಕಳು ಓಸರು ಕೂಡಿ ತೊಟ್ಲಕ್ಕೆ ಹೋಗೋರು ಈಗ. ಯಾರ್ದು ತೊಟ್ಲ? ಆಕಿ ಮಾಮಿ ಅಂತ ಬರ್ತಾಳಲ್ಲ ಡುಮ್ಮಿ, ಆಕಿನ ಮೊಮ್ಮಗಂದು. ಅದ ಮುಪ್ಪಾನ್ ಮುದುಕಾಗ್ಯದ ಅನ್ನ ತಿರುಗಿ ಆರಾಗದಂತ ಅವಾಗ ತೊಟ್ಲದಾಗ ಹಾಕ್ಲಿಕತ್ತ ನೋಡು. ಎಲ್ಲಿ ಕೇಳಿಲ್ ಬಿಡ ನಾನು. ಆ ತೊಟ್ಲಕ್ಕೆ ಇವರು ಸಡಗರ ಸಂಭ್ರಮದಿಂದ ಹೊಂಟಾರ. ಹೌದಾ? ನಿನಗೇನು ಅಡುಗೆ ಮಾಡಿಟ್ಟು ಹೊಂಟಾಳ ಇಲ್ಲ? ಅದಕ್ಕೆ ಮುಖ ಇಂತಾದ ಮಾಡ್ಕೊಂಡು ಹೋದ್ಲಿ. ಈಗ ನನ್ನ ಕರಲ್ದು ಬರ್ರಿ ತೊಟ್ಲಕ್ಕೆ ಹೋಗ್ಬರಮ್ಮ ಅಂತೇಳಿ. ನಾ ಎಲ್ಲಿ ಒಲಿವೆ ಅವ್ರ ಬಲ್ಲಿ ಪರಿಚಯ ಇಲ್ಲ, ಸುಳ್ಗಾಡಿಲ್ಲ. ಮನೆಗೆ ಬಂದಾಗ ಅಷ್ಟು ಮಾತಾಡಿಸ್ತಾವ ಅಂಥವ್ರ ಫಂಕ್ಷನ್ಗೆ ನಾ ಎಲ್ಲಿ ಒಲ್ಲೆ ಅನ್ನಿವ ನಾನು. ಅದಕ್ಕೆ ನನಗೊಬ್ಬಗೆ ಅಡುಗೆ ಮಾಡ್ಬೇಕಲ್ಲ. ಈಗ ಇಷ್ಟು ದಪ್ಪ ಮುಖ ಮಾಡ್ಕೊಂಡು ಹೋದ್ಲು ವಟ ಏನೋ ಅನ್ಕೋತ. ಮತ್ತು ತಾವು ಬಂದಿಂದ ರಾತ್ರಿ ಊಟ ಮಾಡಂಗಿಲ್ಲ ಅಂತ ಏನು? ಈಗ ಮಾಡಿಟ್ಟೋದ್ರೆ ತಮಗೆ ಚಲೋ ಇಲ್ಲ? ಹಂಗೆ ಹೆಂಗೆ ಮಾಡ್ತಾರ? ಅಲ್ಲಿ ಊಟ ಮಾಡಿ ಬಂದಿರ್ತಾರ ಓಸ್ರು. ಹೆಂಗಿದ್ರು ಸಂಜೆ ಮುಂದೆ ಒಂದಿಷ್ಟು ಏನಾರ ತರ್ಸ್ಕೊಂಡು ತಿಂದ್ಬಿಡ್ತಾಳ. ಮತ್ತೇನದ ಅಡುಗೆ ಮಾಡೋದ ಕಡಿಮೆ ಈಕಿ. ನಾ ಬಂದಗನೆ ಅದಕ್ಕೆ ಅಡ್ಡಗಾಲದಂಗೆ ಆಗ್ತದವ್ರಿಗೆ. ಸಂಜೆ ಮುಂದೆ ಏನಾರ ಒಂಚೂರು ಅನ್ನ ಕುದಿಸಿ ಇಟ್ಬಿಡ್ತಾಳ. ಅದು ಗುಂಡಪ್ಪ ಅಂದ್ರೆ ಗುಂಡಪ್ಪ, ಅದು ಕಲ್ಲು ಗುಂಡಾಗ್ಯದ. ಅದೇ ಅನ್ನನೇ ಮುಕ್ತದ ಗುಳುಮ್ ಅಂತೇಳಿ. ಹಂಗಾಗಿ ಏನು ಇದನ್ನೇ ಇದ್ದಿದ್ದಿಲ್ಲ ಆಕಿಗೆ. ನಾ ಬಂದಕ್ಕೆ ಆಡ್ತಾ ಆರದಂಗೆ ಆಗ್ಯದಲ್ಲ, ಅಡುಗೆ ಮಾಡಿಟ್ಟು ಹೋಗ್ಬೇಕಲ್ಲ ಈಗ ಅಂತೇಳಿ ಅಷ್ಟು ಸಿಟ್ಟು ಬಂದದ ಈಗ. ಹೌದೌದವ್ವ, ಹಂಗೆ ಇದ್ದಾಳಕ್ಕಿ. ಕೆಟ್ಟ ಏನೇನೇನು ಉಪಯೋಗ ಇಲ್ಲವ ಯವ್ವ. ನೀ ಏನ್ರನ್ನು ಗುಂಡಪ್ಪ ಭಾಳ ಅಂದ್ರೆ ಭಾಳ ಸಲಿಗೆ ಕೊಟ್ಬಿಟ್ಟನಕಿನ್ನ. ತೀರಾ ಹೊರಗೆ ಇರ್ತಾಳಂತವ. ಯಾವಾಗ ನೋಡಿದ್ರೂ ಬರೀ ಮಂದಿದ ಆಡ್ಕೋತಾಳಂತ. ಮನಿ ಪಿರಿ ತಿರುಗ್ತದಂತ. ಮನೆ ಕೆಲಸನೇ ಬೇಡ ನೋಡಕ್ಕೆ ಒಟ್ಟ. ಅದು ಈಗ ನೀ ಬಂದಿಯಲ್ಲ ಆಡ್ತಾರದಂಗೆ ಅದಕ್ಕೆ ಕರೆಯಾಗನು. ಈಗ ಮನೆಯಾಗ ಇರ್ತಿರ್ಬೇಕಂತೀನಿ. ಏನು ಈಗನು ಓದ್ತಾಳ ತಿರ್ಗಾಕ? ಇರ್ತದ ಮನ್ಯಾಗ. ಅಂದ್ರೂ ಚಟ ಬಿಡಂಗಿಲ್ಲ ಬಿಡಯವ್ವ. ನಾವು ಒಂಚೂರು ಹಿಂಗೆ ಅಡ್ಡ ಕಣ್ಣು ಮುಚ್ಚವನ್ನಷ್ಟಿಗೆ ಬಿಟ್ಬಿಡ್ತಾವ ಅವ್ರ ಜಾಗ ಮಧ್ಯಾಹ್ನದಾಗ. ಮಣ್ಣು ನೋಡು, ಒಲಿ ಮೇಲೆ ಹಾಲಿಟ್ಟು ಹೋಗ್ಬಿಟ್ಟಾಳ. ಒತ್ತಿ ಇನ್ನೊಂದು ಸ್ವಲ್ಪರಾಗ ಬೆಂಕಿನೇ ಹತ್ತದ ನೋಡು. ಅಷ್ಟು ವಾಸನೆ ಬರ್ಲಿಕ್ಕತ್ತದ. ನನಗೆ ನಿದ್ದೆತ್ತು ಬಿಟ್ಟದ, ವಾಸನೆನೇ ಬಂದಿಲ್ಲ ನನಗೆ. ಬಾಜು ಮನೆಯವ್ರು ಬಂದು ಹೇಳಿದ್ರು, ಏನ್ರಿ ಅಜ್ಜಿ ನಿಮ್ಮ ಮನೆಯಾಗ ವಾಸನೆ ಬರ್ಲಿಕ್ಕತ್ತದ ಅಂತೇಳಿ. ಅವಾಗ ಎದ್ದೋಗಿ ನೋಡ್ತೀನಿ ಅಡುಗೆ ಮನ್ಯಾಗ ಸುಟ್ಟು ಕರಕ್ಲಾಗ್ಯದ ಹಾಲು. ಹಿಂಗೆಲ್ಲ ಮಾಡ್ತದವ ಯವ್ವ. ಸಾಕಾಗ್ಯದ ಕರೆಯಾಗ ಹೋದ ಕಾಲಾಗ ನನಗಂತಾರ. ನೋಡು, ನಾ ಅಡುಗೆ ಮನೆಗೆ ಹೋಗೋಣ ಫೋನ್ ಇಟ್ಕೊಂಡಾಳಿಲ್ರಿ. ಈಗ ಏನು ಮಾತಾಡ ಹೇಳ್ರಿ ಒಂಚೂರು, ನನಗೆ ಕೇಳಿಸ್ಲಿಲ್ಲ ಅಲ್ಲಿ ಇದ್ದಾಗ. ಹಿಂಗೆ ಮಾಡ್ತಾ ನೋಡ್ರಿ, ಬರೀ ನಂದೇ ಆಡ್ಕೊಳ್ಳೋದು. ಮತ್ತು ಇವರು ಸಾಚ ಒಟ್ಟ ಆಡ್ಕೊಳಂಗಿಲ್ಲ ಅಂತಾರೆ. ಈಗ ಗೀತಾ ಬಂದ್ಲವ ಆಕಿ. ಇಡ್ತೀನಿ, ಆಮೇಲೆ ಹಚ್ತೀನಿ ಆಕಿ ಹೋಗಿಂದ. ಆಯ್ತಳವ, ಆಯ್ತು. ಅಡುಗೆ ಮಾಡಿಟ್ಟಿ ನೋಡ್ರಿ. ಬಕ್ರಿ ಪಲ್ಯ ಅನ್ನ ಮಾಡಿಟ್ಟಿನಿ. ಅನ್ನಕ್ಕೆ ಒಂಚೂರು ಮೊಸರು ಹಾಕೊಂಡು ತಿನ್ರಿ. ನಡೀತದಿಲ್ರಿ? ಏನು ಸಾರು ಮಾಡಬೇಕಾಗಿತ್ತ? ಎಂಥ ಪರಿ ಒತ್ತಿ ಹೇಳ್ತೇಲೆ ಅಡುಗೆ ಮಾಡಿಟ್ಟಿ ನೋಡ್ರಿ ಅಂತೇಳಿ. ಅಂಥ ಪರಿ ಇಂತ ಇದಕ್ಕೆ ಮಾಡ್ಬೇಕಾಗಿತ್ತು. ನಾನು ಬ್ಯಾಡ ಅಂದಿದ್ನಿಲ್ಲ ಅಡುಗೆ ಮಾಡೋದು. ನಿನಗ್ಯಾರು ಮಾಡಂದಿದ್ರು?
ಗೊತ್ತ ತಗೋ ನಿನ್ ಚಟ. ಆಯ್ತು ಹೇಳ್ರಿ, ಮಾಡಿಟ್ಟಿನಿ, ಊಟ ಮಾಡ್ರಿ. ನಾ ಹೋಗಿ ಬರ್ತೀನಿ ತೊಟ್ಲಕ್ಕ. ಇವ್ರು ಬಂದ್ರಂದ್ರ ಜಲ್ದಿ ಬಾ ಅಂತ ಹೇಳ್ಬಿಡ್ರಿ. ನನಗ ನೆನಪಿದ್ರ ಹೇಳ್ತೀನಿ ಮಾವ ಬಂದಿಂದ. ನೆನಪಿಲ್ಲ ಅಂದ್ರ ನಮ್ಗೆ ವಯಸ್ಸಾಗ್ಯದ, ನೆನಪಿರಂಗಿಲ್ಲ. ನೀ ಅಲ್ಲೇ ಫೋನ್ ಹಚ್ಚಿ ಹೇಳ್ಬಿಡು. ಏನ್ ಮಾಡ್ಲವ ಈ ಮುದುಕಿನ, ಒಂದೊಂದೊಂದು ಹಚ್ಕೊಳಂಗಿಲ್ಲ ನೋಡು ಮೈಗೆ ಒಟ್ಟ. ಡೆಕೋರೇಷನ್ ಭಾರಿ ಮಾಡ್ಯಾರಲ್ಲ ಸಾಕ್ಷಿ. ಮಾಡ್ತಾರವ, ಮತ್ತ ಅವ್ರಿಗೇನ್ ಕಡಿಮೆ ಆಗ್ಯದ, ರಗೂಡ ಆಸ್ತಿ ಅದ. ಏ ತಳಗಿದ್ದರು ನೀವು ಮ್ಯಾಲ ಬರ್ರಿ, ಇಲ್ಲೇ ಅತ್ತೆತ್ತಿ ಕೂಡಕಂತೀರಂತ. ಏ ಬ್ಯಾಡ, ಇರ್ಲಿ ಹೇಳ್ರಿ ಮಾಮಿ, ಜಾಗ ಇಲ್ರಿ ಅಲ್ಲಿ. ಇಲ್ಲೇ ಕೂತ್ ಚಂದ ಕಾಣಿಸ್ತದ, ಇಲ್ಲೇ ಕೂತ್ ನೋಡ್ತೀವಿ ಹೇಳ್ರಿ ನಾವು. ನೀವು ಮಾಡ್ರಿ, ಇದ್ದೀರಲ್ಲ. ಒಂದೆರಡು ಜೋಗಳ ಹಾಡು ಹಾಡ್ರಿವಾ ನನ್ನ ಮೊಮ್ಮಗ ಬಂಗಾರ ಮುದ್ದಿಗಿ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ ಜೋ ಪಾಲಗಡಲೋಳು ಪವಡಿಸಿದವನೇ, ಆಲದೆಲೆಯ ಮೇಲ್ ಮಲಗಿದ ಶಿಶುವೆ, ಶ್ರೀಲತಾಂಗಿಯರ ಚಿತ್ತದೊಲ್ಲವನೇ, ಬಾಲ ನಿನ್ನನ್ನು ಪಾಡಿ ತೂಗುವೇಣಯ್ಯ, ಜೋ ಜೋ ಹೊಳೆವಂತರನ್ನದ ತೊಟ್ಟಿಲ ಮೇಲೆ ತಳಿಸುವ ಗುಲಗುಂಜಿಯ ಮಾಲೆ, ಅಳದೆ ನೀ ಪಿಡಿದಾಡೆನ್ನ ಮುದ್ದು ಬಾಲ, ನಳಿನ ನಾಭನೆ ನಿನ್ನ ಪಾಡಿ ತೂಗುವೆನೋ, ಜೋ ಜೋ ಯಾರ ಕಂದ ನೀನಾರ ನಿಧಾನಿ, ಆರ ರತ್ನವೋ ನೀನಾರ ಮಾಣಿಕವೋ, ಶೇರಿತು ಎನಗೊಂದು ಚಿಂತಾಮಣಿಯೆಂದು, ಪೋರ ನಿನ್ನನ್ನು ಪಾಡಿ ತೂಗುವೇನಯ್ಯ, ಜೋ ಜೋ ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ, ಮನೆಯ ಕೆಲಸವಾರು ಮಾಡುವರಯ್ಯ, ಮನಕ್ಕೆ ಸುಖ ನಿದ್ರೆ ತಂದು ಕೋಬೇಗ, ಪಣಿಶೇನನೆ ನಿನ್ನ ಪಾಡಿ ತೂಗುವೆನು, ಜೋ ಜೋ ಅಂಡಜ ವಾಹನ ಅನಂತ ಮಹಿಮಾ, ಪುಂಡರೀಕಾಕ್ಷ ಶ್ರೀ ಪರಮ ಪಾವನ, ಹಿಂದೂ ದೈವದ ಗಂಡ ಉದ್ದಂಡನೆ, ಪಾಂಡುರಂಗ ಶ್ರೀ ಪುರಂದರ ವಿಠಲ ನೀನೇ, ಜೋ 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 ಶ್ರೀಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ 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 ಒಂದು ಹಾಡಾಗ್ಯದ. ಈಗ ಹೆಸರಿಡ್ರಿ, ಇನ್ನೊಂದು ಆಮೇಲೆ ಹಾಡಲ್ರಕ್ಕ ತೊಟ್ಲ ತೂಕೋತ. ಆಯ್ತು ಬಿಡು, ಅಷ್ಟೇ ಮಾಡ್ತೀವಿ. ಇನ್ನ ಬರ್ಲಿಕ್ಕೆ ಇರಲಿ ನೋಡಕಿ, ಎಷ್ಟೊತ್ತಾಯ್ತು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಾನೆ ಹೇಳ್ತಾಳೆ. ಹೆಸರಿಡಾಕಿ ಇವಾಗ ಬರ್ತಾಳನೆ. ಸುಮ್ ನೀವೇ ಇಟ್ಬಿಡ್ರಿ ಬೀಗ್ತಿ, ಅತ್ತಿನೂ ಆತಿರಿ ಅಜ್ಜಿನೂ ಆತಿರಿ. ಅಯ್ಯೋ ಬೇಡ, ಅವರೇ ಬರ್ಲಿ ರೀ, ಇಲ್ಲೇ ಬರ್ತೀನಿ, ಸ್ವಲ್ಪ ದೂರ ಅಷ್ಟೇ ಇದ್ದೀನಿ ಅಂತ ಹೇಳಿದಾರಲ್ವಾ, ಬರ್ತಿರ್ಬೋದು ಇವಾಗ. ಸಾರಿ ಎಲ್ಲರಿಗೂ, ನಾನು ಬರೋ ಸ್ವಲ್ಪ ಲೇಟ್ ಆಯ್ತು. ಎಷ್ಟು ಕಾಯಿಸ್ತೇವು ನನ್ನ ಮೊಮ್ಮಗ ಅತ್ತಿಯಾಗಿ, ಜಲ್ದಿ ಬಾ. ಕಾಯಲಾಕ್ ಬಿಡು ಕಾಕ, ಮತ್ತ ಹತ್ತಿದಿರಿ ಕಾಯಿಲಿಲ್ಲ ಅಂದ್ರೆ ಯಾರಿಗೆ ಕಾಯ್ತಾನವ? ಇವ ನನ್ನ ಮೊಮ್ಮಗ ಎಷ್ಟೊತ್ತಾಯ್ತವ ಸುಮ್ಮಲಿಗೆದದು ಕಾಯ್ಕೋತ. ಬಾ ಜಲ್ದಿ ಹೆಸರಿಡ, ಬಾ. ಹೆಸರಿಡೋದು ಒಂದು ದೊಡ್ಡ ಇದಾದಂಗೆ ಆಗ್ಬಿಟ್ಟದವ. ಎಷ್ಟು ಕಾಯಿಸ್ಕೋತೀರಿ, ಏನು ಸುದ್ದಿ? ಬಂಗಾರ ಬಂಗಾರ ತಂದಿರಿಲ್ಲ ಹತ್ತಿದರಿಗೆ? ತಂತೀವಿ ಬಾ, ನಿನ್ನಷ್ಟು ತೂಕದಷ್ಟು ಹಾಕ್ತೀವಿ ಬಂಗಾರ, ನಮಗೇನು ಕಡಿಮೆ ಆಗ್ಯದ. ನನ್ನ ಮೊಮ್ಮಗ ರಾಜ ಇದ್ದಾನ, ಎಷ್ಟು ಬೇಕಂದಷ್ಟು ಬಂಗಾರ ಹಾಕ್ತಾನ. ಬಾ ಮೊದಲು ಹೆಸರಿಡುವ. ಏನಪ್ಪಾ ಸೂರ, ಬಂಗಾರ ಹಾಕ್ತಿ ಅತ್ತಿಗಿ? ಹಾಕ್ತಾನ ತಗೋರ, ಅವನಿಗೇನು ಕಡಿಮೆ ಆಗ್ಯದ, ರಾಜೇನೇ ಇದ್ದಾನವ, ಎಷ್ಟು ಬೇಕಂದಷ್ಟು ಹಾಕ್ತಾನ. ಈಗ ಮೊದಲು ಹೆಸರಿಡು. ಏನು ಇಡ್ಬೇಕವ ಹೆಸರು? ಯುವರಾಜ ಅಂತ ಇಟ್ಬಿಡವ. ಬಾರಿ ಹಸಿರೆ ಹೆಸರು. ಯುವರಾಜ ಯುವರಾಜ ಕುರ್ರು, ಯುವರಾಜ ಯುವರಾಜ ಕುರ್ರು. ಏಪ್ಪ ಗಂಡ ಅಂತ ಎಷ್ಟು ಜೋರು ಹೊಡಿತೀರ ನಿಮ್ಮ? ಅಯ್ಯೋ ಹೆಸರಿಡ್ತೀರಾ ಮತ್ತೆ ಒಡ್ಸ್ಕೋಬೇಕು. ಅಲ್ಲ ಸಾಕ್ಷಿ, ಇವ್ರೇನ ಇವ ಖುಷಿ ನಾಡಿಸ್ಲಿಲ್ಲ, ಆಕಿನ ಕೂಡ್ಸಿ ಪೂಜೆ ಮಾಡಿಸ್ಲಿಲ್ಲ, ತೊಟ್ಲಕ್ಕ ಹಿತ್ತಲ್ ಗುರುಜಿಲ್ಲ, ಏನೂ ಇಲ್ಲ, ಹೆಂಗ ಅಂತೀನಿ ನಾನು. ಇವ್ರು ಒಳ್ಳೆ ತೊಟ್ಲದಾಗ ಹಾಕ್ತಾರ ಬಿಡ. ಏ ಮೀನಾಕ್ಷಿ, ಅವರು ಮೂರಾಗ ಹಾಕ್ಯಾರಲ್ಲ ಅಲ್ಲಿ ಬೆಂಗಳೂರಾಗ, ಎಲ್ಲ ಮುಗಿಸ್ಯಾರ. ಇಲ್ಲಿ ಸುಮ್ಮ ಊರನ್ನವ್ರನ್ನ ಯಾರು ಕರ್ಕೊಂಡು ಹೋಗಿರಂಗಿಲ್ಲ ಅಂತೇಳಿ ಶಾಸ್ತ್ರ ಮಾಡ್ಬೇಕಂತ ತೊಟ್ಲದಾಗ ಹಾಕ್ಯಾರ ಅಷ್ಟೇ. ಹೌದಾ, ಅದೇ ಅಂತೀನಿ.